ಗುಡ್ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಭಾರತದಲ್ಲಿ ಶಿಕ್ಷಣ ಅನ್ನೋದು ಅದು ವ್ಯಾಪಾರೀಕರಣ ಅಲ್ಲ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಸಿಟಿಸನ್. ಯಾಕೆ ಅಂತಂದರೆ ಎಜುಕೇಷನ್ ಕೊಡೋದು ಸರ್ಕಾರದ ಕೆಲಸ, ಮತ್ತು ಆ ಎಜುಕೇಷನ್ ಉಚಿತವಾಗಿದ್ದರೆ ತುಂಬ ಒಳ್ಳೆಯದು. ಇಟ್ ಈಸ್ ಅಪ್ರಿಷಿಯಬಲ್ ಇಫ್ ದ ಗೌರ್ಮೆಂಟ್ ಕ್ಯಾನ್ ಗಿವ್ ಫ್ರೀ ಎಜುಕೇಷನ್. ಅಂದರೆ ಉಚಿತವಾದಂಥ ಶಿಕ್ಷಣವನ್ನು ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದವ್ರು ಕೊಟ್ಟರೆ ಅದು ರಿಯಲಿ ಅಪ್ರಿಷಿಯಬಲ್. ಅಟ್ಲೀಸ್ಟ್ ಉಚಿತ ಶಿಕ್ಷಣ ಕೊಡಲಿಕ್ಕೆ ಆಗಲ್ಲ ಸರ್ಕಾರದ ಕೈಲಿ, ಸಬ್ಸಿಡೈಸ್ ಶಿಕ್ಷಣವಂತೂ ಕೊಡಲೇಬೇಕು, ದಟ್ ಟು ಫ್ರಮ್ LKG ಇಂದ PhD ವರೆಗೂ. ಆ್ಯಂಡ್ ಇದನ್ನು ನಾನು ಹೇಳ್ತಾ ಇಲ್ಲ ಇದ್ರ ಬಗ್ಗೆ. ಇದು ನನ್ನ ದೇಶದ ಸಂವಿಧಾನ ಆರ್ಟಿಕಲ್ 21 ಏನು ಹೇಳಿದೆ, ರೈಟ್ ಟು ಎಜುಕೇಷನ್ ಅಂತ ಏನು ಹೇಳ್ತಾ ಇದೆ, ಅದು ಹೇಳುತ್ತೆ ನನ್ನ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಶಿಕ್ಷಣ ಅನ್ನೋದು ಹಕ್ಕು, ಅದು ವ್ಯಾಪಾರೀಕರಣ ಆಗಬಾರ್ದು, ಮತ್ತು ಆ ಶಿಕ್ಷಣ ಅನ್ನೋದು ಉಚಿತವಾಗಿ ಸಿಗಬೇಕು, ಇಲ್ಲ ಅಂತಂದರೆ ಕೊನೆಯ ಪಕ್ಷ ಸಬ್ಸಿಡಿನಲ್ಲಿ ಸಿಗಬೇಕು ಅನ್ನೋದು ಸಂವಿಧಾನದ ವಾದ. ಇದನ್ನು ಎಲ್ಲರೂ ಒಪ್ಪುವಂಥ ಮಾತು. ಯಾಕಂತಂದರೆ ಯಾರೋ ಒಬ್ಬ ಬಡವ ಇರ್ತಾನೆ, ಅವನಿಗೆ ಜಸ್ಟ್ ಬಿಕಾಸ್ ಅವನಿಗೆ ಹಣ ಇಲ್ಲ, ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಅವನಿಗೆ ಆ ಶಿಕ್ಷಣದಿಂದ ದೂರ ಉಳಿಯುವಂಥ ಸಂಭವ ಇರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಶಿಕ್ಷಣ ಅನ್ನೋದು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬನ ಹಕ್ಕು, ಎಲ್ಲೋ ಒಂದು ಕಡೆ ಅಲ್ಲ, ಇಟ್ ಈಸ್ ಅ ರೈಟ್, ಫಂಡಮೆಂಟಲ್ ರೈಟ್. ಆ್ಯಂಡ್ ಮೆನಿ ಪೀಪಲ್ ಡಸಂಟ್ ನೋ ಅಬೌಟ್ ದಿಸ್. ಪಾಸಿಬಲಿ ಬೆಂಗಳೂರಲ್ಲಿರೋರಿಗೆ ಅಥವಾ ದೊಡ್ಡ ದೊಡ್ಡ ಮಂಗಳೂರು, ಮೈಸೂರಿನಲ್ಲಿರೋರಿಗೆ ಶಿಕ್ಷಣದ ಬಿಸಿ ತಟ್ಟಿರಲೇಬೇಕು. ಯಾಕಂತಂದರೆ ಒಂದು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಅಂದರೆ 1 ಲಕ್ಷ, 2 ಲಕ್ಷ, ಬೆಂಗಳೂರಲ್ಲಂತೂ 5 ಲಕ್ಷ, 10 ಲಕ್ಷವರೆಗೂ ಡೊನೇಷನ್ಸು ಮತ್ತು ಸ್ಕೂಲ್ ಫೀಸಸ್ ಇದೆ. ಒಬ್ಬ ನಾಗರಿಕ ಒಂದು ಮಗುವಿಗೆ 5 ಲಕ್ಷ, 10 ಲಕ್ಷ ಡೊನೇಷನ್ನ ಕಟ್ಟಿದ್ರೆ ಅವನು ಸಂಪಾದನೆ ಎಲ್ಲಿಂದ ಮಾಡಬೇಕು? ಆಮೇಲೆ ಇರೋರು 5 ಲಕ್ಷ, 10 ಲಕ್ಷ ಕಟ್ಟಿದ್ರೆ ಇಲ್ಲದವರು 5 ಲಕ್ಷ, 10 ಲಕ್ಷ ಎಲ್ಲಿಂದ ತರ್ತಾರೆ? ಸೊ ಇದು ಒಂದು ಪ್ರಶ್ನೆ. ಆಮೇಲೆ ಸರ್ಕಾರಗಳು ಎಜುಕೇಷನ್ ಅಂತ ಚುನಾವಣೆಗಳಲ್ಲಿ ಹೇಳುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಸರ್ಕಾರ ಶಾಲೆಗಳ ಪರಿಸ್ಥಿತಿ ನಿಮ್ಗೆಲ್ಲರೂ ಗೊತ್ತಿದ್ರೆ, ಯಾಕೆ ಇವನ್ ಬಡವ ಸಹ ಏನಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳನ್ನು ಸಾಲ ಸೋಲ ಮಾಡಿ 70-80 ಸಾವಿರ, 1 ಲಕ್ಷ ಸಾಲ ಸೋಲ ಮಾಡಿನಾದರೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೇರಿಸ್ತಾನೆ? ಯಾಕೆಂತಂದರೆ ನನ್ನ ಮಗ, ನನ್ನ ಮಗಳು ಒಂದು ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಉತ್ತರ. ಯಾಕಂದರೆ ಇವತ್ತಿನ ಸರ್ಕಾರಿ ಶಾಲೆಗಳ ಕಂಡೀಷನ್ಸ್ ಸರ್ಕಾರ ಯಾವ ಮಟ್ಟಿಗೆ ಮಡಗಿದೆ ಅಂತಂದರೆ, ಐ ಥಿಂಕ್ ಇಟ್ಸ್ ಇನ್ ದ ಪೊಸಿಷನ್ ಆಫ್ ಫುಟ್ಬಾಲ್. ಅಂದರೆ ಎಲ್ಲೋ ಒಂದು ಕಡೆ ಅದರ ಕಂಡೀಷನ್ಗಳು ಹೇಳಲಿಕ್ಕೆ ನಮಗೆ ಅಸಹ್ಯ ಆಗುತ್ತೆ. ಆ ಕಂಡೀಷನ್ಸಲ್ಲಿ ಸರ್ಕಾರಗಳು ಮಡಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಿಂದ ಆಗುವಂಥ ಪರಿಣಾಮಗಳೇನಿದೆ, ಐ ಥಿಂಕ್ ದ ಕಮರ್ಷಿಯಲೈಸೇಷನ್ ಆಫ್ ದ ಎಜುಕೇಷನ್. ಅಂದರೆ LKGಗೆ ಮಿನಿಮಮ್ 1 ಲಕ್ಷ ಕೊಟ್ಟು ಒಬ್ಬ ತಂದೆ ತಾಯಿ ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ ಅವ್ರಿಗೆ ಆಗೋವಂಥ ನೋವು, ಅಂದರೆ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಅಥವಾ ಒಬ್ಬ ಚಾಲಕ ಆಗಿರ್ಬೋದು, ಒಬ್ಬ ಕಸ ಗುಡಿಸೋರಾಗಿರ್ಬೋದು, ಅಥವಾ ಒಬ್ಬ ಸಣ್ಣ 10ರಿಂದ 15 ಸಾವಿರ ಸಂಬಳ ತಗೊಂಡು ಇದು ಗಾರ್ಮೆಂಟ್ ಇಂಡಸ್ಟ್ರಿ ಕೆಲಸ ಮಾಡಿರ್ಬೋದು, ಅವರಿಗೆ 1 ಲಕ್ಷ ಒಂದು ಮಗುವಿಗೆ ಕಟ್ಟಬೇಕು ಅಂದರೆ ಎಷ್ಟು ಸಮಸ್ಯೆಗಳಾಗುತ್ತೆ ಕಟ್ಟೋರಿಗೆ, ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಆ ಕೂಗು ಶುರುವಾಗಿದ್ದು JNU ಇಂದ. ಸಾಕಷ್ಟು ಜನ JNUನ ಕ್ಲೋಸ್ ಮಾಡಬೇಕು, ಜವಾಹರ್ಲಾಲ್ ನೆಹರು, ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ. ನಾನು ಮಾತಾಡೋದು ಆಗ್ತಾ ಇರೋವಂಥ ಐ ಥಿಂಕ್ ಭ್ರಷ್ಟಾಚಾರದ ವಿರುದ್ಧ, ಆಮೇಲೆ ಸರ್ಕಾರ ತಗೊಳ್ತಾ ಇರುವಂಥ ವಿರೋಧಿ ನೀತಿಗಳ ಬಗ್ಗೆ. ಎಷ್ಟೋ ಜನ ನನಗೆ ಮೆಸೇಜ್ ಆಗ್ತಾರೆ, ಸರ್ ಕಾಂಗ್ರೆಸ್ ಬಗ್ಗೆ ಮಾತಾಡಿ. ಮನೆಯಲ್ಲಿ ಜನ ಸೋಲಿಸಿ ಕಾಂಗ್ರೆಸ್ನ ಮನೆಯಲ್ಲಿ ಸೇರಿಸಿದ್ದಾರೆ, ಅದ್ರ ಬಗ್ಗೆ ನಾನು ಏನು ಮಾತಾಡಲಿ? ಏನಾರು ಮಾತಾಡಬೇಕಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇದೆ, ಕಾಂಗ್ರೆಸ್ ಮೇಲೆ ಯಾರ ಮೇಲೆ ಬೇಕಾದ್ರೂ ಐ ಥಿಂಕ್ ದೇ ಕ್ಯಾನ್ ಫೈಲ್, ದೇ ಕ್ಯಾನ್ ಚಾರ್ಜ್ ಆ್ಯಂಡ್ ದೇ ಕ್ಯಾನ್ ಸೆಂಡ್ ದೆಮ್ ಟು ಜೈಲ್. ನಾವುಗಳು ಮಾತಾಡೋದು ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಅವರ ಬಗ್ಗೆ, ಅವ್ರು ತಗೊಳ್ತಾ ಇರುವಂಥ ನೀತಿಗಳ ಬಗ್ಗೆ. ಇವತ್ತು ನ್ಯೂಸಲ್ಲಿರೋದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU ಅಂತಾರೆ ಶಾರ್ಟ್ ಫಾರ್ಮಲ್ಲಿ. ಒನ್ ಆಫ್ ದ ಫೇಮಸ್ ಐ ಥಿಂಕ್ ಇನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ಇನ್ ದ ಕಂಟ್ರಿ. ನಮ್ಮ ಭಾರತ ದೇಶದ ಹೆಮ್ಮೆಯ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಸಾಕಷ್ಟು ಜನ ತಲೆಯಲ್ಲಿ ಸಗಣಿ ಇರೋವಂಥವ್ರು ಅಲ್ಲಿರೋರೆಲ್ಲ ಟೆರರಿಸ್ಟ್ಗಳು, ಈ ಥರ ಎಲ್ಲ ಅಪಪ್ರಚಾರಗಳು ಮಾಡ್ತಾರೆ. ಸರ್ಕಾರ ಖುದ್ದು 2018ರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಅವಾರ್ಡ್ ಕೊಟ್ಟಿದೆ. ಅಲ್ಲಿ ಓದಂಥವರು ಸಾಕಷ್ಟು ಜನ, ಇನ್ಫ್ಯಾಕ್ಟ್ ಎಷ್ಟೋ ಜನ ಐ ಥಿಂಕ್ ಕರೆಂಟ್ BJP ಐ ಥಿಂಕ್ ಫಾಲೋವರ್ಸ್ಗೆ ಗೊತ್ತಿಲ್ಲ. ಇವತ್ತಿನ ಫೈನಾನ್ಸ್ ಮಿನಿಸ್ಟ್ರಿ ಯಾರಿದ್ದಾರೆ, ನಿರ್ಮಲಾ ಸೀತಾರಾಮನ್,
ಶಿ ಈಸ್ ಫ್ರಮ್ JNU. ಶಿ ಈಸ್ ಅಲ್ಯೂಮಿನಿ ಆಫ್ JNU. ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಐ ಥಿಂಕ್ ಎಕನಾಮಿಕ್ಸ್ ಅಲ್ಲಿ ನೋಬೆಲ್ ತಗೊಂಡಂತ ಅಭಿಜಿತ್ ಬ್ಯಾನರ್ಜಿ ಈಸ್ ಫ್ರಮ್ JNU. ಅಂಡ್ ಸಾಲು ಅನ್ನೋ ಸಾಧನೆ ಮಾಡಿದಂತ ಜನರೆಲ್ಲ ಬಂದಿರೋದು JNU ಇಂದಾನೆ. ಆ ಹುಡುಗರು ಕೇಳ್ತಾ ಇರೋದು ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಬೇಡಿ, ಇಷ್ಟೇ ಪ್ರಶ್ನೆ, ಬೇರೆ ಏನಿಲ್ಲ. JNU ಒಂದಕ್ಕೋಸ್ಕರ ಅಲ್ಲ, ಇಡೀ ದೇಶದಲ್ಲಿ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಬಾರದು. LKGಗೆ ಮಗುನ ಸೇರಿಸಿಕೆ ಲಕ್ಷ ಕೇಳುವಂತ ಈ ಒಂದು ಶಿಕ್ಷಣವನ್ನ ಈ ಒಂದು JNU ಹುಡುಗರು ವಿರೋಧಿಸ್ತಾ ಇದ್ದಾರೆ. ಇದರಲ್ಲಿ ತಪ್ಪೇನಿದೆ? ದ ಕ್ವಶನ್ ಇಸ್ ವೆರಿ ಸಿಂಪಲ್. ಭಾರತದಲ್ಲಿ ಸರ್ಕಾರಗಳು ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಬಾರದು, ಇಷ್ಟೇ ಪ್ರಶ್ನೆ. ಇದನ್ನ ಎಷ್ಟು ಜನ ಒಪ್ಪಲ್ಲ? ಎಲ್ಲರೂ ಒಪ್ತಾರೆ. ಬಟ್ ಇದನ್ನ ಬೇರೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ತಮ್ಮ ರಾಜಕೀಯ ಬೇಳೆಗಳನ್ನ ಬೆಳೆಸ್ಕೊಳ್ಳುವಂತ ಐ ಥಿಂಕ್ ಯೂಸ್ಲೆಸ್ ಫೆಲೋಸ್. ನನಗೆ ಗೊತ್ತಿಲ್ಲ ಯಾವನ್ ಇದ್ರ ಬಗ್ಗೆ ಇದನ್ನ ಮಾತಾಡ್ತಾರಂತ. ಅಲ್ರಿ, ನಮ್ಗೆ LKG ನೀವು ಕೇಳ್ಬೋದು, ಸರ್ LKG 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಆಮೇಲೆ ಏನಕ್ಕೆ ಬೇಕು ಉನ್ನತ ಶಿಕ್ಷಣಕ್ಕೆ, ಯಾಕೆ ಸಬ್ಸಿಡಿ ಬೇಕು ಅಂತ ನೋಡಿ. ನಮ್ಮ ದೇಶದಲ್ಲಿ ರಿಸರ್ಚ್ ಆಗಬೇಕು. ನೆನ್ನೆ ಐ ಥಿಂಕ್ BBMP ಮೇಯರ್ ಹೇಳಿದ್ದಾರೆ, ನಾನು ಚೈನಾಗೆ ಹೋಗ್ತೀನಿ, ಕಸವನ್ನ ಯಾವ ರೀತಿ ವಿಲೇವಾರಿ ಮಾಡ್ತಾರೆ ಅನ್ಲಿಕ್ಕೆ. ಅಲ್ರಿ, ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣದಲ್ಲಿ ಸಬ್ಸಿಡಿ ಕೊಡಿ, ಅವರೇ ನಿಮ್ಗೆ ಟೆಕ್ನಾಲಜಿ ಕೊಡ್ತಾರೆ. ಯಾಕೆ ನೀವು ಚೈನಾಗೆ ಹೋಗ್ಬೇಕು? ನಮ್ಮ ಬೆಂಗಳೂರಿನ BBMP ಐ ಥಿಂಕ್ ಮೇಯರ್ ಯು ವಾಂಟ್ ಟು ವಿಸಿಟ್ ಫಾರ್ ಸಾಲಿಡ್ ವೇಸ್ಟ್, ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡ್ತಾರೆ ನನಗೆ ಚೈನಾ ಟ್ರಿಪ್ ಹೋಗ್ಬೇಕಂತೆ, ಮಲೇಷಿಯಾ ಟ್ರಿಪ್ ಹೋಗ್ಬೇಕಂತೆ. ಅಂತ ಗತಿ ಯಾಕೆ ಬಂದಿದೆ ನಮಗೆ? ಉನ್ನತ ಶಿಕ್ಷಣಗಳಿಗೆ ನಾವು ಸಪೋರ್ಟ್ ಮಾಡಲ್ಲ, ಉನ್ನತ ಶಿಕ್ಷಣಕ್ಕೆ ನಾವು ಸಬ್ಸಿಡಿ ಕೊಡಲ್ಲ, ಅದನ್ನ ವಿರೋಧಿಸ್ತೇವೆ. ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಯಾವ ಟೆಕ್ನಾಲಜಿ ಬೇಕಾದ್ರೂ ಉನ್ನತ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ PhD ಮಾಡಲಿಕ್ಕೆ ಸಬ್ಸಿಡೈಸ್ ರೇಟ್ ಅಲ್ಲಿ ಸರ್ಕಾರ ನಿಂತ್ಕೊಂಡ್ರೆ ಯಾವ ಟೆಕ್ನಾಲಜಿ ಬೇಕೋ, ಯಾವ ಅಮೆರಿಕನ್ ಬೇಕಾಗಿಲ್ಲ, ಯಾವ ಜಪಾನ್ ಬೇಕಾಗಿಲ್ಲ. ಇವತ್ತು EVM ಟೆಕ್ನಾಲಜಿಗೆ ಜಪಾನಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ವಿ ಇಂಪೋರ್ಟ್ ಟೆಕ್ನಾಲಜಿ ಫಾರ್ EVM ಫ್ರಮ್ ಜಪಾನ್. PhDಗೆ ಮಾಡುವಂತ ಹುಡುಗರಿಗೆ ನೀವು ವಿರೋಧ ಮಾಡ್ತೀವಿ. ಟೆಕ್ನಾಲಜಿನ ಬೇರೆ ದೇಶದಿಂದ ಭಿಕ್ಷೆ ಬೇಡಿ ಅದಕ್ಕೆ ಹಣ ಕೊಟ್ಟು ತರ್ತೀವಿ. ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ದಿಸ್ ಇಸ್ ವಾಟ್ ವಿ ಕಾಲ್ ಎಸ್ why the government is not able to give subsidy for the higher education. ಯಾಕೆ ಕೊಡಬಾರ್ದು? LKG ಇಂದ PhD ವರೆಗೂ ಸರ್ಕಾರ ಉಚಿತ ಶಿಕ್ಷಣ ಕೊಟ್ರೆ ನಿಜವಾಗ್ಲೂ ಚಪ್ಪಾಳೆ ಹೊಡಿತೀವಿ. ಇಲ್ಲ, ಕೊನೆ ಪಕ್ಷ ಸಬ್ಸಿಡೈಸ್ ಅನ್ನು ಕೊಡಬೇಕು. ಮತ್ತೆ ಇರೋ ರೇಟ್ಗಳನ್ನ ಜಾಸ್ತಿ ಮಾಡಿ ವಿದ್ಯೆ ಅನ್ನೋದನ್ನ, ಎಜುಕೇಶನ್ ಅನ್ನೋದನ್ನ ಐ ಥಿಂಕ್ ವೈ ದೇ ಆರ್ ಮೇಕಿಂಗ್ ಕಮರ್ಷಿಯಲೈಸೇಷನ್ ಅಂಡ್ ವೈ ಪೀಪಲ್ ಆರ್ ಸೈಲೆಂಟ್, ದಟ್ ಈಸ್ ವಾಟ್ ದ ಕ್ವಶನ್. ಆಮೇಲೆ ಇದನ್ನ ವಿರೋಧ ಮಾಡಿ ಹುಡುಗರು JNU ಹುಡುಗರು ದ 5 ಸ್ಟಾರ್ಟೆಡ್ ಫ್ರಮ್ JNU ಅವ್ರು ಕೇಳ್ತಾ ಇರೋದು ಬರೀ JNUಗಲ್ಲ, ಇಡೀ ಭಾರತದಲ್ಲಿ ಯಾವುದೇ LKG ಇಂದ PhD ವರ್ಗಾಗಿರ್ಬೋದು. ಐ ಥಿಂಕ್ ದೇ ವಾಂಟ್ ಸಬ್ಸಿಡೈಸ್ ಎಜುಕೇಶನ್, ದಟ್ ಈಸ್ ವಾಟ್ ದ ಕ್ವಶನ್. ಅಂಡ್ ವೈ ದ ಗವರ್ಮೆಂಟ್ ಇಸ್ ನಾಟ್ ಲಿಸನಿಂಗ್. ಅಲ್ಲಿ ಅವರು ವಿರೋಧ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಅಂಡ್ ಇಲ್ಲಿ ಐ ಥಿಂಕ್ ತಲೆಯಲ್ಲಿ ಮಣ್ಣಿರುವಂತ ವ್ಯಕ್ತಿಗಳು ಅಲ್ಲಿ JNU ನಲ್ಲಿ ಸೆಕ್ಸ್ ಮಾಡ್ತಾರೆ, ಟೆರರಿಸ್ಟ್ ಇದ್ದಾರೆ, ಕಾಂಡೋಮ್ ಸಿಗುತ್ತೆ. ಯೂಸ್ಲೆಸ್ ಫೆಲೋಸ್. ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಳ್ಳಿ. ಯಾವ 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 ಯುವಕರು ಆ ತಪ್ಪುಗಳನ್ನ ಮಾಡಲ್ಲ, ಮಾಡಿದ್ರೆ ಅದಕ್ಕೋಸ್ಕರ JNU ಶಟ್ ಡೌನ್ ಮಾಡ್ಬೇಕಾ, ಅಥವಾ ಈ ಒಂದು ವ್ಯಾಪಾರೀಕರಣ ಮಾಡಕ್ಕೆ ಹೊರಟಿರುವಂತ ಸರ್ಕಾರವನ್ನ ವಿರೋಧಿಸಬೇಕಾ? ದಟ್ ಈಸ್ ವಾಟ್ ಮೈ ಕ್ವಶನ್. 1 ಲಕ್ಷ ಮಿನಿಮಮ್ 1 ಲಕ್ಷ ಬೆಂಗಳೂರಲ್ಲಿ LKG ಕಟ್ಟಬೇಕಾಗುತ್ತೆ. ನಿಜವಾಗ್ಲೂ ನೀವು ಕಟ್ಟಲಿಕ್ಕೆ ರೆಡಿ ಇದ್ದೀರಾ? ಯಾಕೆ ಇದಕ್ಕೆ ಸಬ್ಸಿಡಿ ಮಾಡಬಾರ್ದು? ಯಾಕೆ ಒಂದು ಶಿಕ್ಷಣವನ್ನ ಒಂದು ಉಚಿತವಾಗಿ ಯಾಕೆ ಸರ್ಕಾರ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ನೀವು ಮುಂದೆ ಇಡುತ್ತಾ. ಆಮೇಲೆ ಈ ಸರ್ಕಾರಗಳು ಬೇಕಾದಾಗೆ ದೇ ಸ್ಪೆಂಡ್ 3,000 crores, 3,000 ಕೋಟಿ ಐ ಥಿಂಕ್ ದೇ ಸ್ಪೆಂಡ್ ಫಾರ್ ಸ್ಟ್ಯಾಚ್ಯೂ. ನಮ್ಮ ದೇಶದಲ್ಲಿ ಸ್ಟ್ಯಾಚ್ಯೂಗಳು ಬೇಕಾ ಅಥವಾ ಯೂನಿವರ್ಸಿಟಿಗಳು ಬೇಕಾ? ನಮ್ಮ ಮಕ್ಕಳು ಓದಲಿಕ್ಕೆ PhD ಮಾಡಿದ್ರೆ ಅವ್ರಿಗೆ ಒಳ್ಳೊಳ್ಳೆ ಶಿಕ್ಷಣ ಸಿಗುತ್ತೆ. ಯಾಕೆ ಸರ್ಕಾರ ಸ್ಟ್ಯಾಚ್ಯೂಗಳ ಮೇಲೆ ಕಡಿಮೆ ಮಾಡುತ್ತೆ? ಆಮೇಲೆ ಇದೇ ಭಾರತದ ದೇಶದಲ್ಲಿ ಯಾವ ಮಕ್ಕಳಿಗೆ ಸಬ್ಸಿಡಿ ಫೀಸ್ಗಳು ಕೊಡ್ಲಿಕ್ಕೆ ವಿರೋಧ ಮಾಡುತ್ತೆ ಸರ್ಕಾರ. ಆಮೇಲೆ ಕೆಲವು ಸೆಗ್ಮೆಂಟ್ ಇದೆ, ಹೊಟ್ಟೆ ತುಂಬಿದಂತ ಸೆಗ್ಮೆಂಟ್ಗಳು, ಹೊಟ್ಟೆ ಅಂದ್ರೆ 1,000 ಕೋಟಿ ಹಣ ಇರುತ್ತೆ. ಅವ್ರು ಹೇಳ್ತಾರೆ ಸಬ್ಸಿಡಿ ಕೊಡೋದು ಬೇಡ, ನಿಮಗ್ ಬೇಡ, ಬಾಯಿ ಮುಚ್ಕೊಂಡು ಬಿದ್ದಿರಿ, ಬಡವರಿಗೆ ಬೇಕು ನಮ್ಮ ದೇಶದಲ್ಲಿ ಸಬ್ಸಿಡಿ. ಆಮೇಲೆ ಇದೇ ಭಾರತ ದೇಶದಲ್ಲಿ RTI ಅಪ್ಲೈ ಮಾಡಿ ಐ ಥಿಂಕ್ ಟೂ ಡೇಸ್ ಇಟ್ ಹ್ಯಾಸ್ ಬಿನ್ ರಿವೀಲ್ಡ್. ನಮ್ಮ ಭಾರತ ಪ್ರಧಾನಿ 3 ವರ್ಷ ವಿದೇಶ ಸುತ್ತಲಿಕ್ಕೆ ವಿಮಾನಕ್ಕೆ ಬಂದಂತ ಖರ್ಚು 255 ಕೋಟಿ. ನಮ್ಮ ದೇಶದಲ್ಲಿ ಒಬ್ಬ ಪ್ರಧಾನಿಗೆ 3 ವರ್ಷ ವಿದೇಶ ಸುತ್ತಲಿಕ್ಕೆ 255 ಕೋಟಿ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ. ಅದೇ ಸ್ಟ್ಯಾಚ್ಯೂ ಕಟ್ಟಲಿಕ್ಕೆ 3,000 ಕೋಟಿ ಖರ್ಚು ಮಾಡೋಕ್ಕಾಗುತ್ತೆ. ಅದೇ ಮಕ್ಕಳಿಗೆ ಶಿಕ್ಷಣ ಬೇಕು ಅಂತಂದ್ರೆ ಅದನ್ನ ವಿರೋಧಿಸುವಂತ ಕೆಲವೊಂದು ಪಂಗಡ, ಕೆಲವೊಂದು ಕ್ಲಾಸ್, ಕೆಲವೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಫೂಲ್ಸ್ ಐ ಥಿಂಕ್ ವಿ ಹ್ಯಾವ್ ಟು ಎಕ್ಸ್ಪೋಸ್ ದಿಸ್. ಯಾಕಂತಂದ್ರೆ ಈ ಒಂದು ಭಾರತ ದೇಶದಲ್ಲಿ ಐ ಥಿಂಕ್ ಶಿಕ್ಷಣ ಅನ್ನೋದು ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡ್ ಇಟ್ ಶುಡ್ ರಿಮೈನ್ ಆಲ್ವೇಸ್ ಅ ಫಂಡಮೆಂಟಲ್ ರೈಟ್. ಯಾಕೆ ನಮ್ಮ ಅದು ಹಕ್ಕಾಗಿರಬಾರ್ದು? ವೈ ದ ಗೌರ್ಮೆಂಟ್ ಈಸ್ ನೌ ಇದು ಈಗ JNU's ಆಯ್ತಾ,
ಬ್ಯಾಕ್ ಡೋರಲ್ಲಿ ಎಷ್ಟೋ ಜನಕ್ಕೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ದ ಗೌರ್ಮೆಂಟ್ ಈಸ್ ರೈಸಿಂಗ್ ಮೆಡಿಕಲ್ ಫೀಸ್. ಎಲ್ಲಿ ಐ ಥಿಂಕ್ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅಲ್ಲಿ HRD ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ 50,000 ಇರುವಂಥ ಫೀಸನ್ನ 70,000 ಮಾಡಲಿಕ್ಕೆ ಪ್ರಪೋಸಲ್ ಅನ್ನು ಇಟ್ಟಿದ್ದಾರೆ. ಯಾಕೆ ಭಾರತದಲ್ಲಿ ಶಿಕ್ಷಣವನ್ನು ಅಂದ್ರೆ ಏನು ಸಾಹುಕಾರ ಮಕ್ಕಳು ಮಾತ್ರ ಓದಬೇಕು, ಬಡವರ ಮಕ್ಕಳು ಓದಬಾರದು ಅನ್ನೋದು ಈ ಒಂದು ಸರ್ಕಾರದ ನೀತಿ. ಈ ರೀತಿ ನೀತಿಗೆಟ್ಟಂತ ಸರ್ಕಾರಗಳಿಗೆ ಏನು ಹೇಳಬೇಕು ಅದನ್ನ ವಿರೋಧಿಸಿದ್ರೆ ದೇ ಬ್ರ್ಯಾಂಡ್ ದೆಮ್ ಆಸ್ ಅನ್ ಆಂಟಿ ನ್ಯಾಷನಲ್ಸ್ ಅಂಡ್ ಐ ಡೋಂಟ್ ನೋ ವಾಟ್ ಆಲ್ ದ ಲ್ಯಾಂಗ್ವೇಜ್ ದಿಸ್ ಪೀಪಲ್ ಯೂಸ್. ಹೊಟ್ಟೆ ತುಂಬಿರೋರಲ್ಲ ಮಾತಾಡೋದು ನೀವು, ಹೊಟ್ಟೆ ತುಂಬಿರೋರು ನೀವು ಮಾತಾಡೋದು. ಬಡವರು ಈ ದೇಶದಲ್ಲಿ ಬಡವರು ಸಹ ಇದ್ದಾರೆ. ಆ ಬಡವರಿಗೆ ಒಂದು ಉಚಿತವಾದ ಶಿಕ್ಷಣ ಬೇಕು. ಕೊನೆ ಪಕ್ಷ ಉಚಿತವಾದ ಶಿಕ್ಷಣ ಕೊಡಕ್ಕಾಗಲ್ಲ, ಸಬ್ಸಿಡೈಸ್ ಆದಂತ ಸಬ್ಸಿಡಿ ಇರುವಂತ ಒಂದು ಶಿಕ್ಷಣ ಕೊಡ್ಲೇಬೇಕು. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಅದನ್ನು ಕೇಳ್ತೀವಿ, ಕೇಳಬೇಡ ಅಂತ ಹೇಳಿಕ್ಕೆ ಯಾರು ಕೇಳ್ಬಿಟ್ರೆ ಏನು ನಾವೇನು ಪಾಕಿಸ್ತಾನದವರ ಅಥವಾ ನಾವೇನು ಟೆರರಿಸ್ಟ್ಗಳ ಅಥವಾ ನಾವೇನು ಬೇರೆ ದೇಶದಿಂದ ಬಂದವರ? ವೈ ಯಾಕೆ ನಮ್ಮ ಹಕ್ಕನ್ನ ಸರ್ಕಾರ ಕಿತ್ಕೊಳ್ತದೆ? ಆಮೇಲೆ ಪ್ರತಿಭಟನೆ ಮಾಡೋ ಅಂತವ್ರಿಗೆ ವಿರೋಧವಂತ ವ್ಯಕ್ತಪಡಿಸೋದು, ಅವ್ರಿಗೆ ಟೆರರಿಸ್ಟ್ ಅಂತ ಫ್ರೇಮ್ ಮಾಡೋದು, ಆಂಟಿ ನ್ಯಾಷನಲ್ಸ್ ಅಂತ ಫ್ರೇಮ್ ಮಾಡೋದು. ಹೊಟ್ಟೆಗೆ ಊಟ ಮಾಡ್ತೀರ, ಏನೋ ಮಾಡ್ತೀರಾ ನೀವೆಲ್ಲ? ಏನ್ ಮಾಡ್ತೀರಾ? ನಮ್ಮ ದೇಶದಲ್ಲಿ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ಬೇಕಾ? ಅಂಡ್ ಇಟ್ ಈಸ್ ಅನ್ ರೈಟ್, ಇಟ್ ಈಸ್ ನಾಟ್ ಫಾರ್ ಸೇಲ್. ಎಜುಕೇಶನ್ ಅನ್ನೋದು ನಮ್ಮ ದೇಶದಲ್ಲಿ ಸೇಲ್ ಆಗಲ್ಲ, ಸೇಲ್ ಆಗಬಾರದು. ಅದು ನನ್ನ ದೇಶ ಸಂವಿಧಾನ ಹೇಳುತ್ತೆ. ಮೈ ಕಾನ್ಸ್ಟಿಟ್ಯೂಷನ್ ಸೇಸ್, ಮೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಎಜುಕೇಶನ್ ಇಸ್ ನಾಟ್ ಫಾರ್ ಸೇಲ್. ಮತ್ತೆ ಸೇಲ್ ಮಾಡಕ್ಕೆ ನೀವು ಯಾಕೆ ಹೊಟ್ಟಿದ್ದೀರಾ? ವೈ ಆರ್ ಯು ಸ್ಟ್ಯಾಂಡಿಂಗ್ ಇಟ್ ಟು ಇನ್ಕ್ರೀಸಿಂಗ್ ದ ಫೀಸ್ ಇನ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್? ಸರ್ಕಾರದ ಸಬ್ಸಿಡಿ ಕೊಡ್ತಾ ಇದ್ದಂತ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಫೀಸನ್ನ ಇನ್ಕ್ರೀಸ್ ಮಾಡಿ ಏನ್ ಮಾಡಕ್ ಹೊಟ್ಟಿದ್ದೀರಾ? ಆಮೇಲೆ ಇದೇ ಸರ್ಕಾರದ ಪಕ್ಷಗಳು they are accepting donations, 1,000 ಕೋಟಿ ಡೊನೇಷನ್ಸ್ ತಗೊಳ್ತಾರೆ. The same BJP party has accepted more than 4,000 crores of electronic bonds from undisclosed sources. ಅಂದ್ರೆ ಈ ಭಾರತ ದೇಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಎಲೆಕ್ಟ್ರಾನಿಕ್ ಬಾಂಡ್ ಅನ್ನೋ ಹೆಸರಲ್ಲಿ ಇಟ್ ಅಕ್ಸೆಪ್ಟ್ಸ್ ಡೊನೇಷನ್ಸ್. ಅಂಡ್ ಒನ್ ಆಫ್ ದ ಕೇಸ್ ಈಸ್ ಒಂದು ಟೆರರ್ ಲಿಂಕ್ ಇರುವಂತ ಕಂಪನಿಯಿಂದ ಸಹ ಡೊನೇಷನ್ ಇಸ್ಕೊಂಡೋದು ವಿಪರ್ಯಾಸದ ಸಂಗತಿ. ಜನರೇ, ಇವ್ರುಗಳು ಮಾಡಿದ್ರೆ ಏನಂತಾರಲ್ಲ, ಹಮ್ ಕರೆ ತೋ ಪ್ಯಾರ್ ದೂಸರೆ ಕರೆ ತೋ ಕುಚ್ ಅವ್ರು. ನನಗೆ ಇವ್ರುಗಳು ಮಾಡಿದ್ರೆ ಎಲ್ಲ ಸರಿ, ಇವರು ಸ್ಟ್ಯಾಚ್ಯೂ ಕಟ್ಟಿದ್ರೆ ಜೈ ಅನ್ಬೇಕು, ಇವರು ವಿದೇಶ ಸುತ್ತಕ್ಕೆ 255 ಕೋಟಿ ಖರ್ಚು ಮಾಡಿದ್ರೆ ನಾವು ಜೈ ಅನ್ಬೇಕು. ಇವ್ರುಗಳು ಡೊನೇಷನ್ ತಗೊಂಡ್ರೆ they are accepting the donation from a company. shameless political parties. ನಮ್ಮ ದೇಶದ ಪೊಲಿಟಿಕಲ್ ಪಾರ್ಟೀಸ್ಗೆ ನಿಜವಾಗ್ಲೂ ಶೇಮ್ ಅನ್ನೋದು ಇದೆಯಾ? ದೇ ಆರ್ ಅಕ್ಸೆಪ್ಟಿಂಗ್ ಡೊನೇಷನ್ಸ್. ಯಾವನ್ ಕೊಡ್ತಾ ಇದ್ದಾರೆ? ಟೆರರ್ ಲಿಂಕ್ ಇರುವಂತ ಕಂಪನಿಗಳಿಂದ ಸಹ ಇವರು ಡೊನೇಷನ್ಗಳನ್ನ ಬಿಡ್ತಾ ಇಲ್ಲ. ಆ ಡೊನೇಷನ್ ತಗೊಳೋದು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಎಲೆಕ್ಷನ್ ಮಾಡೋದು, ಆ ಎಲೆಕ್ಷನ್ಸ್ ಅಲ್ಲಿ ಕೊಂಡೋದು ಅಥವಾ ಕಾಸು ಹಾಕೋದು, ಗೆದ್ಕೊಂಡ್ಬರೋದು. ಇವರ ಒಂದು ಫೋಕಸ್ ಏನಿದೆ ಓನ್ಲಿ ಎಲೆಕ್ಷನ್ಸ್. ಬರೀ ಎಲೆಕ್ಷನ್ಸ್ ಮಾಡ್ಕೊಂಡಂಗಿದ್ರೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಯಾವಾಗ ಮಾಡ್ತಾರೆ? ಜನಗಳಿಗೆ ಕೆಲಸ ಇಲ್ಲ, ಬ್ಯಾಂಕ್ಗಳು ಲೂಟಿ ಆಗ್ತಾ ಇದೆ. ರೀಸೆಂಟ್ಲಿ ದ ಫೈನಾನ್ಸ್ ಮಿನಿಸ್ಟರ್ ಹರ್ಸೆಲ್ಫ್ told 95,000 crores fraud ಆಗಿದೆ ಅಂತ. Who should be held accountable? ಖುದ್ದು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ 95,000 ಕೋಟಿ ಫ್ರಾಡ್ ಆಗಿದೆ ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ಅಂತ. ದ ಬ್ಯಾಂಕ್ಸ್ ಆರ್ ಪ್ರೋನ್ ಟು ಹ್ಯಾಕಿಂಗ್ ಅಂಡ್ ಫ್ರಾಡ್. ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಇದನ್ನ ಮಾಡ್ಲಿಕ್ಕಿಲ್ಲ. ವಿದೇಶ ಬಿಟ್ಟು ಎಲ್ಲ ಓಡೋಗ್ತಾ ಇದ್ದಾರೆ ಲೂಟಿ ಮಾಡ್ಕೊಂಡು. ಅದ್ರ ಬಗ್ಗೆ ಇಲ್ಲ. ನಮ್ಮ ದೇಶದ ಓದಿರುವಂತ ಹುಡುಗರಿಗೆ ಮತ್ತೆ ಇವತ್ತಿನ ನವ ಯುವಕರಿಗೆ ಕೆಲಸ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಶಿಕ್ಷಣ ಸಿಗ್ತಾ ಇಲ್ಲ, ಸಬ್ಸಿಡೈಸು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಇವ್ರದ್ದೇನಿದ್ರು ವಿದೇಶ ಸುತ್ತೋದು, ಸ್ಟ್ಯಾಚ್ಯೂಗಳು ಕಟ್ಟೋದು, ಅಲ್ಲಿ ನಮಗೆ ಮಾತಿದ್ರೆ ಕಾಶ್ಮೀರ್ ತೋರಿಸೋದು. ವಿ ಡೋಂಟ್ ನೋ ವಾಟ್ ದೇ ಹ್ಯಾವ್ ಡನ್ ಇನ್ ಇವನ್ ಕಾಶ್ಮೀರ್. The reality of Kashmir is still not out. We as a citizen we are waiting. What is happened in Kashmir? Kashmir ಏನಾಗಿದೆ ಅಂತ ಗೊತ್ತಿಲ್ಲ. ಅಸ್ಸಾಂ ಅಲ್ಲಿ NRC ಅಂತ ಹೇಳ್ತಾರೆ. We don't know what they are doing in NRC. ಆಮೇಲೆ ನಮ್ಮ ದೇಶಕ್ಕೆ ಈ 370 ಆರ್ಟಿಕಲ್ ಇಂಪಾರ್ಟೆಂಟಾ ಅಥವಾ NRC ಇಂಪಾರ್ಟೆಂಟಾ, ಎಜುಕೇಶನ್ ಇಂಪಾರ್ಟೆಂಟಾ ಅಥವಾ ನಮ್ಮ ದೇಶದ ಆರ್ಥಿಕತೆ ಇಂಪಾರ್ಟೆಂಟಾ? ಜನಗಳು ಡಿಸೈಡ್ ಮಾಡಬೇಕು. They are only focused on Kashmir, Assam, NRC, statues, mandir, masjid, division of society. Then when will they focus on the real issues? ನಮ್ಮ ದೇಶದಲ್ಲಿ ಏರ್ತಾ ಇರೋಂಥ ಬೆಲೆಗಳ ಬಗ್ಗೆ ಯಾವತ್ತು ಫೋಕಸ್ ಮಾಡ್ತಾರೆ? ನಮ್ಮ ದೇಶದಲ್ಲಿ ಇವತ್ತು ಜನಗಳಿಗೆ ಕೆಲಸ ಇಲ್ಲ, ಕಂಪನಿಗಳು ಮುಚ್ತಾ ಇದೆ, ಎಷ್ಟೋ ಜನ ಬೇರೋಜಗಾರಾಗಿ ಮನೆ ಹೊರಗಡೆ ಬರ್ತಾ ಇದ್ದಾರೆ, ಎಷ್ಟೋ ಕಂಪನಿಗಳಿಂದ ಕೆಲಸ ಇಲ್ದಿರ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ರೈತರು ಬೀದಿನಲ್ಲಿದ್ದಾರೆ. ನೆನ್ನೆ ಫಾರೆಸ್ಟ್ ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ದಾರೆ ಅಂತ ಎಲ್ಲ ಆದಿವಾಸಿಗಳು ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಎಲ್ರಿ ನೆಮ್ಮದಿ ಇದೆ ದೇಶ ಎಲ್ಲಿ ನೆಮ್ಮದಿಲಿದೆ? ಅಂಡ್ ಸ್ಟಿಲ್ ದೇ ಕಾಲ್ ಎವ್ರಿಥಿಂಗ್ ಇಸ್ ಫೈನ್. ಏನು
ರಾತ್ರೋರಾತ್ರಿ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಅದನ್ನ ನಾವು ಕೇಳಿದ್ರೆ ವಿ ಆರ್ ಆಂಟಿ ನ್ಯಾಷನಲ್ಸ್. ಇವ್ರು ಮಾಡಿದ್ರೆ ಎಲ್ಲ ಸರಿ, ನಾವು ಮಾಡಿದ್ರೆ ಎಲ್ಲ ತಪ್ಪು. ದಿಸ್ ಇಸ್ ವಾಟ್ ದ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಅಂಡ್ ಐ ಡೋಂಟ್ ನೋ, ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಕ್ಕೆ ಹೊರಟಿರುವಂತ ಈ ಸರ್ಕಾರಗಳಿಗೆ ವ್ಯಾಪಾರೀಕರಣ ಮಾಡಬಾರ್ದು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಮಟ್ಟಿಗೆ ಬಡವರಿದ್ದಾರೆ. ಆ ಬಡವರಿಗೆ ಶಿಕ್ಷಣದ ಹಕ್ಕನ್ನು ಕೊಡಬೇಕಾದ್ದು ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ಅದು ಜನ್ಮಸಿದ್ಧ ಹಕ್ಕು, ನಮ್ಮ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಅದನ್ನು ಯಾವುದೇ ಸರ್ಕಾರ ಕಿತ್ಕೊಳ್ಳಿಕ್ಕೆ ಆಗಲ್ಲ. ಬಟ್ ಇಲ್ಲಿ ನಮ್ಮ ವಿಚಾರ ಏನು ಅಂತಂದ್ರೆ, ಇಲ್ಲಿ ನಮ್ಮ ದೇಶದಲ್ಲಿ ಈ ಶಿಕ್ಷಣ ವ್ಯಾಪಾರೀಕರಣ ಆಗಬಾರ್ದು. ಅದು ಶಿಕ್ಷೆ ವ್ಯಾಪಾರೀಕರಣ ಆದ್ರೆ ಇಟ್ ಈಸ್ ಗೋಯಿಂಗ್ ಟು ಓನ್ಲಿ ಎ ಪನಿಷ್ಮೆಂಟ್. ನಮ್ಮ ದೇಶಕ್ಕೆ ಬಡವರಿಗೆ ಕೊಡುವಂತ ಪನಿಷ್ಮೆಂಟ್ ಆಗುತ್ತೆ. ಅದು JNU ಆಗಿರ್ಬೋದು, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಫ್ರಮ್ LKG ಟು PhD. ಐ ಥಿಂಕ್ ಫ್ರೀ ಎಜುಕೇಶನ್ ತಗೊಳ್ಬೇಕಾದ್ದು ನಮ್ಮ ಹಕ್ಕು, ನಮ್ಮ ಮಕ್ಕಳ ಹಕ್ಕು, ಮುಂದಿನ ಜನರೇಷನ್ ಹಕ್ಕು. ಅದನ್ನ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಕೊನೆ ಪಕ್ಷ ಫ್ರೀ ಎಜುಕೇಶನ್ ಕೊಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ವಿ ನೋ ಯು ಡೋಂಟ್ ಸ್ಟ್ಯಾಂಡ್ ಇನ್ ದಟ್ ರೋ ಟು ಪ್ರೊವೈಡ್ ಫ್ರೀ ಎಜುಕೇಶನ್. ನಿಮಗೆ ಫ್ರೀ ಎಜುಕೇಶನ್ ಕೊಡೋ ಯೋಗ್ಯತೆ ಇಲ್ಲ. ಕೊನೆ ಪಕ್ಷ ಸಬ್ಸಿಡೈಸ್ ಎಜುಕೇಶನ್ ಕೊಡ್ಲಿಕ್ಕೆ ನಿಮಗೆ ಆ ಯೋಗ್ಯತೆನ ನೀವು ಮಾಡಲೇಬೇಕು. ಅದನ್ನ ಕೇಳ್ತೀವಿ. ಅಂಡ್ ಇಫ್ ಸಂಬಡಿ ಆಸ್ಟ್ ವೆದರ್ ಇಟ್ ಇಸ್ JNU, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್, ಮತ್ತೆ ಈಗ IIT ಬೀದಿಗೆ ಬಂದಿದೆ. IIT ಹುಡುಗರು ಬೀದಿಗೆ ಬಂದು ಈಗ ಐ ಥಿಂಕ್ ದೇ ಆರ್ ಪ್ರೊಟೆಸ್ಟಿಂಗ್ ಫಾರ್ ಫೀಸ್ ಹೈಕ್. ಪ್ರತಿಯೊಬ್ಬರು ನಾವು ವಿ ವಿಲ್ ಕಮ್ ಸ್ಟ್ರೀಟ್ಸ್. ಇದೇ ರೀತಿ ಮುಂದುವರೆದ್ರೆ ದೇರ್ ಇಸ್ ನೋ ಆಪ್ಷನ್ ಅದರ್ ದ್ಯಾನ್ ಕಮಿಂಗ್ ಇನ್ ಟು ಸ್ಟ್ರೀಟ್ಸ್. ನಮಗೆ ಚುನಾವಣೆ ಮುಖ್ಯ ಅಲ್ಲ, ಬೇಕಾದ ನಡೆಸ್ಕೊಳ್ಳಿ, ಯಾವನು ಬೇಕೋ ಅವನಿಗೆ. ನಮಗೆ ಚುನಾವಣೆ ಮುಖ್ಯ ಅಲ್ಲ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ನಮಗೆ ನಮ್ಮ ಭವಿಷ್ಯಗಳು ಮುಖ್ಯ. ನಮ್ಮ ಮಕ್ಕಳ ಶಿಕ್ಷಣ ಇಂಪಾರ್ಟೆಂಟು, ನಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ನಮ್ಮ ಹತ್ರ ಕೆಲಸ ಇದೆಯಲ್ಲ ಅದು ಇಂಪಾರ್ಟೆಂಟು. ನಮ್ಮ ಜೋಬಲ್ ಕಾಸು ಇದೆಯಲ್ಲ ಅದು. ಎಷ್ಟು ಜನ ಮನೆ ಬಾಗಿಲ ಸಾಲಗಾರ ನಿಂತಿಲ್ಲ, ಎಷ್ಟು ಜನಕ್ಕೆ EMI ಡಿಫಾಲ್ಟ್ ಆಗಿಲ್ಲ, ಎಷ್ಟು ಜನಕ್ಕೆ ಕೆಲಸ ಇಲ್ಲ, ಎಷ್ಟು ಜನ ರೈತರು ಇವತ್ತು ಉತ್ತರ ಕರ್ನಾಟಕ ಬೀದಿನಲ್ಲಿ ನಿಂತಿದೆ. ಏನ್ರ ಬಗ್ಗೆ ನೀವು ಯೋಚನೆ ಮಾಡಿದಂಥ ಸರ್ಕಾರಗಳು, ಇಂಥ ಸರ್ಕಾರಗಳಿಗೆ ನಾವು ಓಟ್ ಹಾಕಿ ಇವ್ರು ಮಾಡೋ ಅಂತ ಘನ ಕಾರ್ಯಗಳನ್ನ ಈ ಮೀಡಿಯಾಗಳು ನೋಡಿಸುತ್ತೆ. ಅವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ಈ ಎಲ್ಲ ವಿಚಾರಗಳು ನಿಮಗೆ ಮುಂದೆ ಇಡುತ್ತೆ ಸ್ನೇಹಿತರೆ. ನೀವು ಬಾಯಿ ಮುಚ್ಕೊಂಡು ಇದೇ ರೀತಿ ಇದ್ರೆ ಯಾರೋ ಒಬ್ಬ ಮಾತಾಡ್ಲಿಕ್ಕೆ ಹೇಳಿ, ದಿಸ್ ಇಸ್ ವಾಟ್ ವಿ ವಾಂಟೆಡ್. ಆಸ್ಕ್ ದೇ ಡೋಂಟ್ ಹ್ಯಾವ್ ಟ್ರೂತ್. ಅವರ ಬಳಿ ಸತ್ಯ ಸಹ ಇರೋದಿಲ್ಲ. ದಿಸ್ ಇಸ್ ವಾಟ್ ದ ರಿಯಾಲಿಟಿ. Cognizant and Infosys, they are kicked out 40,000. they are planning to kick out 40,000 employees. ಅವ್ರ ಜೀವನ ಏನಾಗಬೇಕು? ನಮ್ಮ ದೇಶದಲ್ಲಿ ಹೊಂಡ ಬೀದಿಗೆ ಬಂದಿದೆ. ಎಲ್ಲ ಸರ್ಕಾರಿಯೇತರ ಸಂಸ್ಥೆಗಳನ್ನ BP, HAL ಎಲ್ಲದನ್ನು ಸರ್ಕಾರ ಮಾರಾಕ್ತಾ ಇದೆ. ಯಾಕೆ ಮಾರಾಕ್ತಾ ಇದ್ರ ಅಂತ ಕೇಳಿದ್ರೆ ಅವ್ರು ಯಾರು ಕೆಲಸ ಮಾಡಲ್ಲ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ನೀವು ಕೆಲಸ ಮಾಡ್ತೀರಾ, MLA MPಗಳು, ನೀವು ಅವಶ್ಯಕತೆ ಇಲ್ಲ. ನಿಮ್ಮನ್ನು ಪ್ರೊವೈಡೈಸ್ ಮಾಡ್ಬಿಡೋಣ. ಲೆಟ್ ಅಸ್ ಪ್ರೊವೈಡೈಸ್ ಇವನ್ ವಿಧಾನಸೌಧ ಅಂಡ್ ಪಾರ್ಲಿಮೆಂಟ್. ವೈ ಡು ವಿ ರಿಕ್ವೈರ್ ಯು? ನೀವು ಏನು ಮಾಡಲ್ವಲ್ಲ, ನೀವೇನು ಮಾಡಲ್ಲ. ನೀವು ಅಷ್ಟೇ 3 ತಿಂಗಳಿಗೆ ಚುನಾವಣೆಗಳನ್ನು ನಡೆಸ್ಕೊಂಡು ನಿಮ್ಮ ಸೀಟನ್ನ ಬಿಸಿ ಮಾಡ್ಕೊಳ್ಳುವಂತ ಜನಗಳಿಗೆ ನಾವೇನ್ ಹೇಳ್ಬೇಕು ಸ್ನೇಹಿತರೆ? ಈ ಎಲ್ಲ ವಿಚಾರಗಳು ನಿಮಗೆ ಹೇಳುತ್ತಾ ಐ ಥಿಂಕ್ JNU ಈಸ್ ಆನ್ ದ ರೈಟ್ ಟ್ರ್ಯಾಕ್ ಅಗೇನ್ಸ್ಟ್ ದ ಫೀಸ್ ಹೈಕ್. ನಮ್ಮ ಭಾರತ ದೇಶದಲ್ಲಿ JNU, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಹುಡುಗರು ಮಾಡ್ತಾರಂತ ವಿಚಾರಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅದು ನಿಮಗೆ ಬಿಟ್ಟಂತ ವಿಚಾರ. ಓಕೆ, ನೀವು ಯಾರಾದರೂ ಅದನ್ನ ಆಂಟಿ ನ್ಯಾಷನಲ್ ಅಂತ ನಿಮ್ಮ ಕರ್ಮ. ಇನ್ನೂ ಹೆಚ್ಚನ್ನ ಮಾತಾಡಿದ್ರೆ ಐ ವಿಲ್ ಬ್ಲಾಕ್ ಯು. ದಿಸ್ ಇಸ್ ವಾಟ್ ಐ ವಿಲ್ ಟೆಲ್ ಯು. ಆಮೇಲೆ ನಮ್ಮ ದೇಶ ವ್ಯಾಪಾರೀಕರಣ ಆಗಬಾರ್ದು. ಆಗಕ್ಕೆ ನಾವು ಯಾರು ಬಿಡೋದು. ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಆರ್ IIT, ವಿ ವಿಲ್ ಸಪೋರ್ಟ್ ದೆಮ್. ನಾವು ಬೀದಿಗೆ ಇಳಿತೀವಿ. ವಿ ವಿಲ್ ಕಮ್ ಇನ್ ಟು ಸ್ಟ್ರೀಟ್ಸ್. ನಮಗೆ ಚುನಾವಣೆ ಮುಖ್ಯ ಅಲ್ರಿ. ಯಾವನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಮಗೆ ಚುನಾವಣೆಗಳು ಸರ್ಕಾರದಿಂದ ಏನು ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಯಾವನ್ ಬಂದ್ರು 2 ದಿವಸ ಬರ್ದಿಟ್ಟು ಅವನೇ ಗುಡಿಸ್ಕೊಂಡು ಹೋಗ್ತಾನೆ. ನಮ್ಗೆ ಅಂತ ಸರ್ಕಾರಗಳು, ಅಂತ MLAಗಳು, ಅಂತ MPಗಳ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಿಂತೆ ಇಲ್ಲದಂತೆ ಮಲಗಿರೋ ಅಂತ ಈ ಜನಪ್ರತಿನಿಧಿಗಳ ಬಗ್ಗೆ ನಾವು ಏನು ಯೋಚನೆ ಮಾಡೋಣ? ಈ ಎಲ್ಲ ವಿಚಾರಗಳು ನಿಮ್ಗೆ ಹೇಳುತ್ತಾ ಸ್ನೇಹಿತರೆ, ಹ್ಯಾಪಿ ವೀಕೆಂಡ್. ಅಂಡ್ ನನ್ನ ವಿಚಾರಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಸ್ವಲ್ಪ ಬಹಿರಂಗವಾಗಿರ್ತದೆ, ಸ್ವಲ್ಪ ಮುಖಕ್ಕೆ ಹೊಡೆದಂಗಿರ್ತದೆ. ದಯಮಾಡಿ ಬೇಜಾರು ಮಾಡ್ಕೊಂಬಿಡಿ. ಅಂಡ್ ಎಷ್ಟೋ ಜನ ಹೇಳ್ತಾರೆ, ಸರ್ ಕಾಂಗ್ರೆಸ್ ಬಗ್ಗೆ ಮಾತಾಡಿ. ಕಾಂಗ್ರೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಸರ್ಕಾರಕ್ಕೆ ಹೇಳಿ. ಅಲ್ಲಿ ಮೇಲೇನು BJP ಇದೆ, ಇಲ್ಲೂ BJP ಇದೆ. ಅಕಸ್ಮಾತ್ ಕಾಂಗ್ರೆಸ್ ತಪ್ಪು ಮಾಡಿದೆ, ತಗೊಂಡಾಗೆ ಕೋರ್ಟಲ್ಲಿ ಕೇಸ್ ಹಾಕಿ ಜೈಲಿಗೆ ಕಳ್ಸಕ್ಕೆ ಹೇಳಿ. ನನಗೆ ಯಾಕೆ ಹೇಳ್ತೀರಾ ಆ ಮಾತನ್ನ? ಆಲ್ರೆಡಿ ಕಾಂಗ್ರೆಸ್ ಮಾಡೋದಕ್ಕೆ ಮೂಲೆ ಗುಂಪು ಮಾಡಿದೆ. ಓಕೆ, ಜನಗಳು ಮೂಲೆ ಗುಂಪು ಮಾಡಿದ್ದಾರೆ. ಈಗ ಕೇಂದ್ರದಲ್ಲಿ BJP ಇದೆ, ಇಲ್ಲಿ BJP ಇದೆ. ನಾವು ಕೇಳಬೇಕಾದ್ರು ಕೇಂದ್ರ ಸರ್ಕಾರವನ್ನ, ಇಲ್ಲಿರೋ BJP ಸರ್ಕಾರವನ್ನ. ನಾವು ಬಿಟ್ಟರೆ ಬೇರೆ ಯಾರನ್ನು ಕೇಳಲ್ಲ. ಆ ಅಧಿಕಾರವನ್ನು ಕೊಟ್ಟಿರೋದು ನನ್ನ ದೇಶದ ಸಂವಿಧಾನ. ನಾವು ಯಾರಿಗೂ ಎದುರೋ ಅಂತ ಅವಶ್ಯಕತೆ ಇಲ್ಲ. ಯಾರಿಗಾರು ಎದುರಿಸೋ ಅಂತ ಪ್ರಣಾಳಿಕೆಗಳಿದ್ರೆ ನಾವು ಯಾರು ಜುಮ್ ಅನ್ನಲ್ಲ. ಯಾಕಂತಂದ್ರೆ ನಾವು ಈ ದೇಶದ ನಾಗರಿಕರು. ಅಪಾನ್ ದಟ್ ವಿ ಆರ್ ಅಡ್ವೊಕೇಟ್ಸ್ ಅಂಡ್ ವಿ ನೋ ವಾಟ್ ವಿ ಸ್ಪೀಕ್ ಅಂಡ್ ಫಾರ್ ವಾಟ್ ವಿ ಸ್ಪೀಕ್.
ವಿ ವಿಲ್ ಸ್ಪೀಕ್ ಫಾರ್ ಪೀಪಲ್ಸ್, ಜನಗಳ ಒಂದು ಸಮಸ್ಯೆಗೆ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳು ನಿಮಗೆ ಮುಂದೆ ಇಡುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಶಿಕ್ಷಣ ಅನ್ನೋದು ಶಿಕ್ಷೆ ಆಗಬಾರದು. ನಮ್ಮ ದೇಶದಲ್ಲಿ ಶಿಕ್ಷಣ ಅನ್ನೋದು ಉಚಿತವಾಗಿ ಕೊಟ್ರೆ ನಿಜವಾಗ್ಲೂ ಚಪ್ಪಾಳೆ ಹೊಡಿತೀವಿ. ಕೊನೆಯ ಪಕ್ಷ ಸಬ್ಸಿಡಿ ಇರುವಂತ ಸಬ್ಸಿಡಿನ ಕಿತ್ತಾಕುವಂತ ಕೆಲಸ ಮಾಡಿದ್ರೆ ಜನ ಮಾಡಬೇಕಾಗತ್ತೆ. ಅದು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಂತ ಹೇಳ್ತಾ ಅಂಡ್ ಹ್ಯಾಟ್ಸ್ ಆಫ್ ಟು JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಹುಡುಗರು ಬೀದಿಗಿಳಿದು ಮಾಡ್ತಿರೋದಕ್ಕೆ ನಮ್ಮದೊಂದು ಚಪ್ಪಾಳೆ. ಈಗ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಬೀದಿಗೆ ಬಂದಿದೆ, IITನೂ ಸಹ ದೇ ಆರ್ ಫಾಲೋಯಿಂಗ್ ಇಟ್ ಅಂಡ್ we will support the subsidized and free education in India. We will never support commercialization of education in India. ಅದನ್ನ ವಿರೋಧಿಸ್ತೇವೆ, ಬೀದಿಗಿಳಿದು ವಿರೋಧಿಸ್ತೀವಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ತಮ್ಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ಸ್ ಅ ಲಾಟ್.